ಉಪಜಿಲ್ಲಾ ಮಟ್ಟದ ಶಾಲಾ ಕಲೋತ್ಸವ 18ರಂದು ಆರಂಭವಾಗಲಿದೆ. 95 ಶಾಲೆಗಳಿಂದ ಸುಮಾರು 8,000 ವಿದ್ಯಾರ್ಥಿಗಳು ವಿವಿಧ ಕಲಾ ಸ್ಪರ್ಧಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಂಜೇಶ್ವರ ಉಪಜಿಲ್ಲಾ ಶಾಲಾ ಕಲೋತ್ಸವ ನವೆಂಬರ್ 18ರಿಂದ 21ರವರೆಗೆ ಮಂಗಲ್ಪಾಡಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಲಿದೆ. ಉಪಜಿಲ್ಲಾ ವ್ಯಾಪ್ತಿಯ 95 ಶಾಲೆಗಳ ಸುಮಾರು 8,000 ವಿದ್ಯಾರ್ಥಿಗಳು ಹಲವು ಕಲಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವರು. ಮಂಗಲ್ಪಾಡಿ ಗವರ್ಮೆಂಟ್ ಹೈಯರ್ ಸೆಕೆಂಡರಿ ಶಾಲೆಯ ಹೊರತಾಗಿ ಎಜಿಐ ಎಯುಪಿಎಸ್ ಐಲಾ, ಎಸ್ಎಸ್ಎಯುಪಿಎಸ್ ಐಲಾ, ಐಲಾ ದೇವಸ್ಥಾನ, ಲಯನ್ಸ್ ಕ್ಲಬ್ ಆಡಿಟೋರಿಯಂ ಎಂಬೆಡೆಗಳಲ್ಲಾಗಿ ಕಲೋತ್ಸವಕ್ಕೆ ವೇದಿಕೆ ಸಿದ್ಧಪಡಿಸಲಾಗುವುದು. 18ರಂದು ವೇದಿಕೇತರ ಸ್ಪರ್ಧೆಗಳು ಹಾಗೂ 19, 20 ಮತ್ತು 21ರಂದು ವೇದಿಕೆ ಸ್ಪರ್ಧೆಗಳು ನಡೆಯಲಿವೆ. 19ರಂದು ಶಾಸಕ ಎಕೆಎಂ ಅಶ್ರಫ್ ಉದ್ಘಾಟಿಸುವರು ಎಂದು ಪದಾಧಿಕಾರಿಗಳು ತಿಳಿಸಿದರು. മുളപ്പാടി ഗ്രാമപഞ്ചായത്തിന്റെ പ്രസിഡന്റുമായ പ്രിയപ്പെട്ട റുബീന നൗഫലാണ് ഉദ്ഘാടന ചടങ്ങിന്റെ അധ്യക്ഷൻ. മഞ്ചേശ്വരത്തിന്റെ പ്രിയപ്പെട്ട MLA എ.കെ. അഷ്റഫ് അതിന്റെ ഉദ്ഘാടകനാണ്. അതിന്റെ സ്വാഗത പ്രഭാഷണം നടത്തുന്നത് കൺവീനർ ഹയർ സെക്കൻഡറി സ്കൂളിലെ ഡോക്ടർ ശ്രീകുമാർ മാഷാണ്. മറ്റു ജനപ്രതിനിധികളും നമ്മുടെ നാട്ടിലെ വിശിഷ്ട അതിഥികളെയും ഒക്കെ പങ്കെടുപ്പിച്ചുകൊണ്ടാണ് അതിന്റെ ഉദ്ഘാടന ചടങ്ങ് നടത്തുന്നത്. ಸಂಘಟನಾ ಸಮಿತಿ ಅಧ್ಯಕ್ಷೆ ರುಬೀನಾ ನೌಫಲ್, ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಉಪಾಧ್ಯಕ್ಷ ಹನೀಫ್ ಪಿಕೆ, ಜಿಲ್ಲಾ ಪಂಚಾಯತ್ ಸದಸ್ಯ ರೆಹಮಾನ್, ಮಂಗಲ್ಪಾಡಿ ಪಂಚಾಯತ್ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಇರ್ಫಾನಾ ಇಕ್ಬಾಲ್, ಎಇಒ ರಾಜಗೋಪಾಲ ಕೆ, ಪಂಚಾಯತ್ ಸದಸ್ಯ ಮಜೀದ್ ಪಚ್ಚಂಬಳ, ಪ್ರಾಂಶುಪಾಲ ಶ್ರೀಕುಮಾರ್ ಎಂಎ, ಪಿಟಿಎ ಅಧ್ಯಕ್ಷ ಮೊಹಮ್ಮದ್ ಉಪ್ಪಳಗೇಟ್, ನೌಶಾದ್ ಕೆಪಿ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು.